ಸುಹಾಸ್ ಕಿಚನ್, ರುಚಿಗಳ ಸರದಾರ. ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಯುಗಾದಿ ಹಬ್ಬ ಅಂದ್ರೇನೆ ಬೇವು ಬೆಲ್ಲ. ಬೇವು ಬೆಲ್ಲದ ಜೊತೆಗೆ ಸಿಹಿ ಅಂತೂ ಇರ್ಲೇಬೇಕಲ್ವಾ? ಅದರಲ್ಲೂ ಹೋಳಿಗೆ ಇಲ್ದೆ ಯುಗಾದಿ ಹಬ್ಬ ಮಾಡಕ್ಕಾಗತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಯುಗಾದಿ ಹಬ್ಬಕ್ಕೆ ಅಂತಾನೆ ಕೊಬ್ಬರಿ ಹೋಳಿಗೆ ಅಥವಾ ಕಾಯಿ ಹೋಳಿಗೆನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಕಾಯಿ ಹೋಳಿಗೆ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟು, ಅರಿಶಿನ ಪುಡಿ, ಉಪ್ಪು, ಎಣ್ಣೆ, ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಮತ್ತು ತುಪ್ಪ. ಕಾಯಿ ಹೋಳಿಗೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನೊಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಮೊದಲಿಗೆ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಚಪಾತಿ ಹಿಟ್ಟನ್ನ ಮಾಡ್ತೀವಲ್ವಾ, ಅದೇ ಅದಕ್ಕೆ ಇದನ್ನು ಸಹ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಬೇಕಂದ್ರೆ ಮೇಲೂ ಸಹ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಇಷ್ಟು ಸಾಫ್ಟ್ ಆಗಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹದಿನೈದರಿಂದ 20 ನಿಮಿಷದವರೆಗೂ ಈ ಹಿಟ್ಟನ್ನು ನೆನೆಸ್ಬೇಕಾಗತ್ತೆ. ಈ ಹಿಟ್ಟನ್ನ ಸೈಡಲ್ಲಿ ಇಡೋಣ. ಕಾಯಿ ಹೋಳಿಗೆ ಮಾಡೋದಕ್ಕೆ ಹೂರ್ಣನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ ಕಾಯಿ ತುರಿನೆಲ್ಲ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಇದನ್ನ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಹೂರ್ಣ ಎಷ್ಟು ಸಾಫ್ಟ್ ಆಗಿ ರೆಡಿ ಆಗುತ್ತೋ ಹೋಳಿಗೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಅಷ್ಟೇ ಮೃದುವಾಗಿ ಬರುತ್ತೆ. ಕಾಯಿ ತುರಿನೆಲ್ಲ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಾಗಿದೆ. ಒಲೆ ಹೊತ್ತಿಸ್ಕೊಂಡು ಒಂದು ಕಡಾಯಿನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆದ್ಮೇಲೆ ನುಣ್ಣಗೆ ಮಿಕ್ಸಿ ಮಾಡಿದಂತ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. 1 ಬೌಲ್ ಅಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಜೊತೆಗೆ ಬೆಲ್ಲ ಎಲ್ಲ ಕರಗಬೇಕಾಗತ್ತೆ. ಹಾಗಾಗಿ ಇದನ್ನ ಸಣ್ಣ ಉರಿಯಲ್ಲೇ ಕುದಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ನ ಇಟ್ಕೊಂಡು ಇದನ್ನ ಕುದಿಸಬಾರ್ದು. ಯಾಕೆಂದ್ರೆ ಕೆಳಗಡೆ ಎಲ್ಲ ಸೀದ್ ಹೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಇದನ್ನ ನೀಟಾಗಿ ಹೂರ್ಣ ರೆಡಿ ಆಗೋವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಸಣ್ಣ ಉರಿಯಲ್ಲೇ ಹೂರ್ಣ ಎಲ್ಲ ಕುದಿಬೇಕಾಗತ್ತೆ. ಹಾಗಾಗಿ 10ರಿಂದ 15 ನಿಮಿಷ ಸಮಯ ಬೇಕಾಗತ್ತೆ. ಹೂರ್ಣ ಎಲ್ಲ ಈ ಬೆಲ್ಲದ ಕಲರ್ಗೆ ಚೇಂಜ್ ಆಗೋವರೆಗೂ ಇದನ್ನ ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಬೇಕಾಗತ್ತೆ. ಅಂಚಲ್ಲೆಲ್ಲ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಇದನ್ನ ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಬೇಕಾಗತ್ತೆ. ಹೂರ್ಣ ಎಲ್ಲ ಚೆನ್ನಾಗಿ ಕುದ್ದು ಅಂಚಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಅದರ ಜೊತೆಗೆ ಘಮ ಘಮ ಅಂತ ಪರಿಮಳನೂ ಕೂಡ ಬರ್ತಾ ಇದೆ. ಇದನ್ನ ಕೂಲ್ ಆಗೋದಕ್ಕೆ ಅಂತ 10 ನಿಮಿಷದವರೆಗೂ ಬಿಡಬೇಕಾಗತ್ತೆ. ಹೂರ್ಣ ಎಲ್ಲ ತಣ್ಣಗಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡು ಎಲ್ಲಾನು ಉಂಡೆ ತರ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಬೇಕು ಅಂದ್ರೆ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ಹೂರ್ಣನ ಉಂಡೆ ತರ ರೆಡಿ ಮಾಡ್ತಾ ಇದ್ದೀನಿ. ಈ ತರ ಹೂರ್ಣನೆಲ್ಲ ಉಂಡೆ ತರ ರೆಡಿ ಮಾಡಿದ್ರೆ ಸ್ಟಫಿಂಗ್ ಮಾಡಿ ಹೋಳಿಗೆ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಮೊದಲೇ ಹೋಳಿಗೆ ಮಾಡೋದಕ್ಕೆ ಅಂತ ಡೋನ ರೆಡಿ ಮಾಡ್ಕೊಂಡಿದ್ವಿ. ರೆಡಿ ಮಾಡಿಟ್ಟಂತ ಹೂರ್ಣನೆಲ್ಲ ಈ ಚಪಾತಿ ಹಿಟ್ಟು ಒಳಗಡೆ ಹಾಕಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ.
ಈ ತರ ನಾನಿಲ್ಲಿ ಸ್ಟಫಿಂಗ್ ನ ಇದ್ರೊಳಗಡೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೋಳಿಗೆ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ನಾನಿಲ್ಲಿ ಈ ತರ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಸ್ಟಫಿಂಗ್ನು ಇದೇ ತರ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಮೊದಲಿಗೆ ಒಲೆ ಹೊತ್ತಿಸ್ಕೊಂಡು ಹಂಚನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಈ ತವಾ ಬಿಸಿ ಆಗ್ತಾ ಇರಲಿ, ನಾವಿಲ್ಲಿ ಹೋಳಿಗೆನ ರೆಡಿ ಮಾಡೋಣ. ಮೊದಲೇ ಸ್ಟಫಿಂಗ್ ಮಾಡಿ ರೆಡಿ ಮಾಡಿಟ್ಟಂತ ಹೋಳಿಗೆನ ನಾವು ಚಪಾತಿ ತರ ಲಟ್ಟಿಸ್ಬೇಕಾಗತ್ತೆ. ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ನ ನೀವು ಲಟ್ಟಿಸ್ಕೊಳ್ಬೋದು. ಹಂಚು ಚೆನ್ನಾಗಿ ಕಾದಿದೆ. ರೆಡಿ ಮಾಡಿದಂತ ಹೋಳಿಗೆನ ಹಂಚ್ ಮೇಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಚ್ಚಿ ಎರಡು ಕಡೆನೂ ಇದನ್ನ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದೇ ತರ ಎಲ್ಲ ಹೋಳಿಗೆನೂ ಸಹ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ ವೀಕ್ಷಕರೇ, ಹೋಳಿಗೆ ಅಂತೂ ತುಂಬಾನೇ ಅದ್ಭುತವಾಗಿ ಬಂದಿದೆ. ಎಲ್ಲಾ ಹೋಳಿಗೆನೂ ಸರ್ವಿಂಗ್ ಪ್ಲೇಟ್ ಮೇಲೆ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಹೋಳಿಗೆ ರೆಡಿ ಆದ್ಮೇಲೆ ತುಪ್ಪ ಇಲ್ಲದೆ ಇದ್ರೆ ಆಗತ್ತಾ? ಹೋಳಿಗೆ ಜೊತೆ ತುಪ್ಪ ಸೇರಿದ್ರೇನೆ ಅದೊಂದು ಯುಗಾದಿ ಹಬ್ಬ. ಸಿಂಪಲ್ ಆಗಿ ಮತ್ತು ಅಷ್ಟೇ ಅದ್ಭುತವಾಗಿ ಮತ್ತು ಅಷ್ಟೇ ಮೃದುವಾದಂತ ಕೊಬ್ಬರಿ ಹೋಳಿಗೆನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಕೂಡ ಈ ಯುಗಾದಿ ಹಬ್ಬಕ್ಕೆ ಈ ತರ ಮತ್ತು ಈ ಮೆಥಡ್ ಅಲ್ಲಿ ಕೊಬ್ಬರಿ ಹೋಳಿಗೆನ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ಮಿತಾಸ್ ಕಿಚನ್, ರುಚಿಗಳ ಸರದಾರ.